ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಾನು ಇವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಕುಂಭರಾಶಿಯವರೇ, ಇಲ್ಲಿ ನೋಡಿ, ನಾನಿಂದು ಹೇಳುವ ವಿಷಯವನ್ನು ಕೇಳಿದರೆ ನೀವು ಆಶ್ಚರ್ಯಪಡುವುದು ಖಚಿತ. ನೀವು ನೆಲದ ಮೇಲೆ ನೋಡಿದ್ದೀರಿ ಅಲ್ಲವೇ? ಕುಂಭರಾಶಿಯವರ ಸಂಪತ್ತಿನ ಬಾಗಿಲು ತೆರೆದಿದೆ. ಆ ಮೂರು ಕಾಲೇಜುಗಳ ರಹಸ್ಯ ತಿಳಿದರೆ ಆಘಾತಕ್ಕೊಳಗಾಗುತ್ತೀರಿ. ಬರೆದಿಟ್ಟುಕೊಳ್ಳಿ, ನೀವು ಕೋಟ್ಯಾಧಿಪತಿಗಳಾಗುತ್ತೀರಿ. ಹೌದು, ಇದು ಅಕ್ಷರಶಃ ಸತ್ಯ. ಅದಕ್ಕಾಗಿಯೇ ಕುಂಭರಾಶಿಯವರು ಈ ವಿಡಿಯೋವನ್ನು ಬಾಗಿಲು ಹಾಕಿಕೊಂಡು ಯಾರೂ ಇಲ್ಲದ ಸ್ಥಳದಲ್ಲಿ ಶಾಂತವಾಗಿ ಕುಳಿತು ನೋಡಬೇಕು. ಏಕೆಂದರೆ ನಿಮ್ಮ ಜೀವನವನ್ನು ತಿರುಗಿಸುವ ಆ 3 ಬೆಳ್ಳಿ ಕಳಸಗಳ ರಹಸ್ಯವೇನು ಮತ್ತು ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಸುತ್ತ ನಡೆಯಲಿರುವ ಅದ್ಭುತ ಬದಲಾವಣೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಲಿದ್ದೇನೆ. ನೀವು ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟರೆ ನಿಮ್ಮ ಬಡತನವನ್ನು ದೂರ ಮಾಡಿ ನಿಮ್ಮ ಮನೆಯಲ್ಲಿ ಹಣದ ಮಳೆ ಸುರಿಸುವ ಆ ದೊಡ್ಡ ಸಂಕೇತವನ್ನು ನೀವು ಕಳೆದುಕೊಳ್ಳುತ್ತೀರಿ. ಅದಕ್ಕಾಗಿಯೇ ಕೊನೆವರೆಗೂ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ನೋಡಿ. ವಿವರಗಳಿಗೆ ಹೋಗುವ ಮೊದಲು ನಿಮ್ಮೆಲ್ಲರಿಗೂ ಒಂದು ಸಣ್ಣ ವಿನಂತಿ. ಆ ಪರಶಿವನ ಆಶೀರ್ವಾದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಿಗಲಿ ಸ್ನೇಹಿತರೆ ಎಂದು ಹಾರೈಸುತ್ತೇನೆ. ಈಗ ವಿಡಿಯೋವನ್ನು ಕ್ಲಿಕ್ ಮಾಡಿ. ಹಾಗೆಯೇ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಥವಾ ಓಂ ಶನೀಶ್ವರಾಯ ನಮಃ, ಹರ ಹರ ಮಹಾದೇವ್ ಎಂದು ಭಕ್ತಿಯಿಂದ ಬರೆಯಿರಿ. ಇನ್ನು ನಮ್ಮ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುಂಭರಾಶಿಯವರೇ, ನೀವು ಒಂದು ವಿಷಯವನ್ನು ನೆನಪಲ್ಲಿ ಇಟ್ಟುಕೊಳ್ಳಿ. ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ಕಲಿಯುಗದಲ್ಲಿ ಮಹಾರಾಜನಂತೆ ಬದುಕಲು ನೀವು ಹುಟ್ಟಿದ್ದೀರಿ. ಆದರೆ ನಿಮ್ಮಲ್ಲಿ ಒಂದು ಸಣ್ಣ ವಿಷಯದ ಕೊರತೆಯಿಂದಾಗಿ ಇಷ್ಟು ದಿನ ನೀವು ಕಷ್ಟಗಳಲ್ಲಿ ಮುಳುಗಿದ್ದೀರಿ. ನೀವು ಗಮನಿಸಿದ್ದೀರೋ ಇಲ್ಲವೋ, ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದು ಒಂದು, ನಡೆಯುವುದು ಇನ್ನೊಂದು. ನೀವು ಯಾರಿಗೆ ಒಳ್ಳೆಯದು ಮಾಡಲು ನೋಡುತ್ತೀರೋ ಅವರೇ ನಿಮ್ಮ ಶತ್ರುಗಳಾಗುತ್ತಿದ್ದಾರೆ. ನೀವು ಎಷ್ಟೇ ಪ್ರೀತಿಯನ್ನು ಹಂಚಿದರೂ ನಿಮಗೆ ಮರಳಿ ಸಿಗುವುದು ಅವಮಾನಗಳೇ. ಹಣ ಒಂದು ಕಡೆಯಿಂದ ಬಂದರೆ ಇನ್ನೊಂದು ಕಡೆಗೆ ಹೋಗುತ್ತದೆ. ಕಷ್ಟಗಳು ಎಲ್ಲರಿಗೂ ಇರುತ್ತದೆ. ಆದರೆ ಕುಂಭರಾಶಿಯವರ ಜೀವನದಲ್ಲಿ ಸಂತೋಷಗಳು ಬರುವುದರೊಳಗೆ ನಿಂತು ಹೋಗುತ್ತದೆ. ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ. ನಿಮ್ಮ ಜಾತಕದಲ್ಲಿ ಸಂಪತ್ತಿನ ಬಾಗಿಲುಗಳು ತೆರೆಯುವ ಸಮಯ ಬಂದಿದೆ. ಈ 3 ಬೆಳ್ಳಿ ಕಳಸಗಳ ರಹಸ್ಯ ನಿಮ್ಮ ದಾರಿದ್ರ್ಯವನ್ನು ಹೇಗೆ ದೂರ ಮಾಡುತ್ತದೆ ಎಂದು ತಿಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ಇಷ್ಟು ದಿನ ನಿಮ್ಮನ್ನು ಕೀಳಾಗಿ ಮಾತನಾಡಿದವರು, ನಿಮಗೆ ಅಡೆತಡೆಗಳನ್ನು ಸೃಷ್ಟಿಸಿದವರೇ ಇನ್ನು ಮುಂದೆ ನಿಮ್ಮ ಗ್ರಹಗತಿಗಳು ನಿಮ್ಮ ಕನಸನ್ನೇ ಬದಲಾಗಲಿದೆ. ನಿಮ್ಮ ಜೇಬು ಯಾವಾಗಲೂ ನೋಟುಗಳಿಂದ ತುಂಬಿ ನೀವು ಆ ಹಣವನ್ನು ಎಣಿಸಲು ಸಾಧ್ಯವಾಗದಷ್ಟು ಸಂಪಾದಿಸುವ ದಿನಗಳು ಹತ್ತಿರದಲ್ಲಿದೆ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯುವ ಆ ಅದ್ಭುತ ಘಟನೆ ಏನು ಎಂಬುದನ್ನು ಈಗ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಕುಂಭರಾಶಿಯವರೇ, ನಿಮ್ಮ ಜೀವನವನ್ನು ಒಮ್ಮೆ ಗಮನಿಸಿದರೆ ನಿಮಗೆ ಸಂತೋಷ ಸಿಗುತ್ತದೆ ಎಂಬ ಆಸೆ ಮೂಡುವ ಮೊದಲೇ ಅದು ಆವಿಯಾಗಿ ಹೋಗುತ್ತದೆ. ಮುಖ್ಯವಾಗಿ ಈ ಹಣದ ಸಮಸ್ಯೆ ನಿಮ್ಮನ್ನು ಕಾಡುತ್ತಿದೆ ಅಲ್ಲವೇ? ಒಂದು ಕೈಯಲ್ಲಿ ಹಣವಿದ್ದರೆ ಇನ್ನೊಂದು ಕೈಯಲ್ಲಿ ಖರ್ಚುಗಳು ಸಿದ್ಧವಾಗಿರುತ್ತವೆ. ಎಲ್ಲರಿಗೂ ಕಷ್ಟಗಳಿರುತ್ತವೆ. ಆದರೆ ಈ ವಿಷಯದಲ್ಲಿ ಸಂತೋಷ ಬರಲು ಏಕೆ ಅಡೆತಡೆಗಳು ಉಂಟಾಗುತ್ತಿದೆ? ನೀವು ಯಾವುದೇ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಒಳ್ಳೆಯ ಕೆಲಸ ಮಾಡಲು ಹೊರಟರೆ ಅದು ಮುಂದೆ ಸಾಗುವುದಿಲ್ಲ. ಒಂದು ವೇಳೆ ಕೆಲಸ ಮುಗಿಯುತ್ತದೆ ಎಂದುಕೊಂಡ ಸಮಯದಲ್ಲಿ ಕೊನೆಯ ನಿಮಿಷದಲ್ಲಿ ಯಾವುದೋ ಒಂದು ಅಡಚಣೆ ಬಂದು ಆ ಕೆಲಸ ಹಾಳಾಗಿ ಹೋಗುತ್ತದೆ. ಆದರೆ ಈಗ ನಾನು ಹೇಳುವ ಈ ವಸ್ತುವನ್ನು ನೀವು ನಿಮ್ಮ ಬಳಿ ಇಟ್ಟುಕೊಂಡರೆ ಇನ್ನು ಮುಂದೆ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ಇಷ್ಟು ದಿನ ನಿಮ್ಮನ್ನು ಕೀಳಾಗಿ ಮಾತನಾಡಿದವರು, ನಿಮ್ಮ ದಾರಿಗೆ ಮುಳ್ಳು ಹಾಕಿದವರು ಎಲ್ಲರೂ ಈಗ ನಿಮ್ಮ ಹೊಡೆತಕ್ಕೆ ಹೆದರಲೇಬೇಕು. ನಿಮ್ಮ ಮಾತಿಗೆ ಬೆಲೆ ಕೊಡದವರೇ ನಾಳೆ ನಿಮ್ಮ ಕಣ್ಣ ಸನ್ನೆಯಲ್ಲೇ ಇರುವ ದಿನಗಳನ್ನು ಬರಲಿವೆ. ಈ ಚಿಕ್ಕ ವಸ್ತು ನಿಮ್ಮ ಜೇಬಿನಲ್ಲಿದ್ದರೆ ನಿಮ್ಮ ಜೇಬು ಯಾವಾಗಲೂ ನೋಟುಗಳಿಂದ ತುಂಬಿರುತ್ತದೆ. ನೀವು ಆ ಹಣವನ್ನು ಎಣಿಸಲು ಸಾಧ್ಯವಾಗದಷ್ಟು ಸಂಪಾದಿಸುವುದು ಖಚಿತ. ನಿಮಗೆ ನಂಬಿಕೆ ಬರುತ್ತಿಲ್ಲವೇ? ಒಮ್ಮೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಾನು ಹೇಳುವ ಈ ವಸ್ತುಗಳನ್ನು ನಿಮ್ಮ ಬಳಿ ಇಟ್ಟುಕೊಂಡು ನೋಡಿ. ರಾತ್ರೋರಾತ್ರಿ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಸಾಮಾನ್ಯವಾಗಿ ನೀವು ರಾಜನಂತೆ ಬದಲಾಗುವ ಅದ್ಭುತ ಅವಕಾಶ ಇದು. ನಿಮ್ಮ ಬಳಿಗೆ ಹಣವು ಪ್ರವಾಹದಂತೆ ನೀರಿನಂತೆ ಹರಿದು ಬರುತ್ತದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ನಿಮ್ಮ ಶತ್ರುಗಳ ಬಾಯಿ ತೆರೆಯುವುದು ಖಚಿತ. ಏಕೆಂದರೆ ನಿಮ್ಮ ಅದೃಷ್ಟ ಈಗ ವಜ್ರಗಳಂತೆ ಹೊಳೆಯಲಿದೆ. ನಿಮ್ಮ ಪ್ರತಿಯೊಂದು ಕನಸು, ನಿಮ್ಮ ಆಸೆ ಈಡೇರುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಒಂದು ಮಹಾ ಅದ್ಭುತ ನಡೆಯಲಿದೆ. ನಿಮ್ಮ ಜಾತಕದಲ್ಲಿ ಈಗ ಅಂತಹ ಬದಲಾವಣೆಗಳು ಕಾಣಿಸುತ್ತಿದೆ. ಇಷ್ಟು ದಿನ ನೀವು ಅನುಭವಿಸಿದ ಕಣ್ಣೀರು, ಆ ಕಷ್ಟಗಳಿಗೆ ಈಗ ಅಂತಹ
ಅಂತ್ಯ ಆಡಲಿದ್ದೀರಿ. ಸಾಕ್ಷಾತ್ ಪಾರ್ವತಿ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಸುರಿದಿದೆ. ಇನ್ನು ನೀವು ಅಳುವ ಅಗತ್ಯವಿಲ್ಲ. ಕೇವಲ ಸಂತೋಷದಿಂದ ಹಬ್ಬ ಆಚರಿಸುವ ದಿನಗಳು ಪ್ರಾರಂಭವಾಗಿದೆ. ಹಾಗಾದರೆ ಇಂತಹ ಬದಲಾವಣೆ ತರುವ ಆ ಒಂದು ವಸ್ತು ಯಾವುದು? ಅದು ನಿಮ್ಮ ಬಳಿ ಇದ್ದರೆ ಅಂತಹ ಧನಪ್ರಾಪ್ತಿ ಹೇಗೆ ಆಗುತ್ತದೆ? ಹಾಗೆಯೇ ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವ ಆ ವಿಚಿತ್ರ ಘಟನೆ ಏನು ಎಂಬುದನ್ನು ಈಗ ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳೋಣ. ಕುಂಭರಾಶಿ ಜಾತಕದವರೇ, ಇನ್ನು ನೀವು ಕೇವಲ ಸಂತೋಷವನ್ನು ಹಂಚಿಕೊಳ್ಳುವುದು ಮಾತ್ರ ಉಳಿದಿದೆ. ಆದರೆ ಅಷ್ಟಕ್ಕೂ ಆ ವಸ್ತು ಯಾವುದು? ಅದನ್ನು ಜೇಬಿನಲ್ಲಿ ಇಟ್ಟುಕೊಂಡರೆ ಅಷ್ಟು ಹಣ ಹೇಗೆ ಬರುತ್ತದೆ ಎಂಬುದು ನಿಮ್ಮ ಸಂದೇಹ ಅಲ್ಲವೇ? ಅದರ ಬಗ್ಗೆ ಈಗ ನಾವು ವಿವರವಾಗಿ ಮಾತನಾಡೋಣ. ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ವಿಚಿತ್ರ ಮತ್ತು ಅದ್ಭುತ ಘಟನೆ ನಡೆಯಲಿದೆ. ನಾನಿದನ್ನು ಸುಮ್ಮನೆ ಹೇಳುತ್ತಿಲ್ಲ. ನಾನು ಹೇಳುವ ಈ ಜ್ಯೋತಿಷ್ಯ ಭವಿಷ್ಯವಾಣಿ ಗ್ರಹಗಳ ಚಲನೆಯನ್ನು ಆಧರಿಸಿದ ನಿಖರವಾದ ನಿರ್ಧಾರವಾಗಿದೆ. ಹೌದು, ನೀವು ಕೇಳಿದ್ದು ನಿಜ. ಇಲ್ಲಿಯವರೆಗೂ ನಾನು ಹೇಳಿದ ಯಾವುದೇ ಜ್ಯೋತಿಷ್ಯ ಪರೀಕ್ಷೆಗಳು ಎಂದಿಗೂ ತಪ್ಪಾಗಿಲ್ಲ. ಏಕೆಂದರೆ ನಾವು ನೀಡುವ ಪ್ರತಿಯೊಂದು ಮಾಹಿತಿಯು ನಿಮ್ಮ ಗ್ರಹಗಳ ಚಲನೆ ಮತ್ತು ಗೋಚಾರ ಫಲಿತಾಂಶಗಳನ್ನು ಆಧರಿಸಿದೆ. ನನ್ನ ಮಾತು ಕಲ್ಲಿನ ಮೇಲೆ ಕೆತ್ತಿದಂತೆ ಅದು ನಡೆದೇ ತೀರುತ್ತದೆ. ಇದಕ್ಕೆ ನಾನು ಒಂದು 100% ಅಷ್ಟು ಗ್ಯಾರಂಟಿ ನೀಡುತ್ತೇನೆ. ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಹೋಗುವವರು ತಮ್ಮ ಜೀವನದಲ್ಲಿ ಬರುವ ಅತಿ ದೊಡ್ಡ ಅವಕಾಶವನ್ನು ಕಳೆದುಕೊಂಡಂತೆ. ಏಕೆಂದರೆ ಇಂತಹ ಅದ್ಭುತ ಜ್ಯೋತಿಷ್ಯ ವಿಶೇಷಗಳು ಪದೇ ಪದೇ ಬರುವುದಿಲ್ಲ. ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಏಕಾಗ್ರತೆಯಿಂದ ನೋಡುವವರು ಕೋಟ್ಯಾಧಿಪತಿಗಳಾಗುವುದು ಖಚಿತ. ನಿಮ್ಮ ಮನೆಯಲ್ಲಿ ನಡೆಯಲಿರುವ ಚಮತ್ಕಾರಿ ಘಟನೆ ನಿಮ್ಮನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ರಾಜನನ್ನಾಗಿ ಪರಿವರ್ತಿಸುತ್ತದೆ. ಆ ಘಟನೆ ಸಾಕ್ಷಾತ್ ದೇವ ಸ್ವರೂಪವೇ ಆದರೆ ಆ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುತ್ತದೆ. ಆಗ ನೀವು ಕೆಲವು ಸಣ್ಣ ಸಣ್ಣ ಎಚ್ಚರಿಕೆಗಳನ್ನು ಪಾಲಿಸಬೇಕು. ಆ ಎಚ್ಚರಿಕೆಗಳು ಏನೆಂದರೆ, ನಿಮ್ಮ ಜೀವನವನ್ನು ತಿರುಗಿಸುವ ಘಟನೆ ಹೇಗಿರಲಿದೆ ಎಂಬುದನ್ನು ಈಗ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ವಿವರಗಳಿಗೆ ಹೋಗುವ ಮೊದಲು ವಿಘ್ನಗಳನ್ನು ನಿವಾರಿಸುವ ವಿನಾಯಕನನ್ನು ಭಕ್ತರು ಯಾರ್ಯಾರು ಈ ವಿಡಿಯೋ ನೋಡುತ್ತಿದ್ದಾರೋ ಅವರೆಲ್ಲರೂ ತಕ್ಷಣ ನಿಮ್ಮ ಪವಿತ್ರ ಕೈಗಳಿಂದ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಗಣೇಶ ಎಂದು 3 ಬಾರಿ ಬರೆಯಿರಿ. ಗಣನಾಟನ ಆಶೀರ್ವಾದ ಅಂದರೆ ಗಣನಾಯಕನ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಎಂದು ನಾವು ಬಯಸೋಣ. ಕುಂಭರಾಶಿ ಜಾತಕದವರೇ, ಇನ್ನು ಅಸಲು ವಿಷಯ ಬರೋಣ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವ ಆ ವಿಚಿತ್ರ ಘಟನೆ ಏನು ಗೊತ್ತಾ? ನಿಮ್ಮ ಮನೆಗೆ ಒಂದು ಹಾವು ಬರಲಿದೆ. ಆ ಹಾವನ್ನು ನೋಡಿ ಭಯಪಟ್ಟು ಅದು ಸಾಮಾನ್ಯ ಹಾವು ಎಂದು ತಪ್ಪು ಭಾವಿಸಬೇಡಿ. ಅದು ಸಾಮಾನ್ಯ ಹಾವು ಅಲ್ಲ, ಆ ಮಹಾಲಕ್ಷ್ಮಿ ದೇವಿಯ ಸ್ವರೂಪ. ಹೌದು, ನೀವು ಕೇಳಿದ್ದು ನಿಜ. ಆ ಹಾವು ನಿಮ್ಮನ್ನು ಬಡತನದಿಂದ ಮುಕ್ತಗೊಳಿಸಿ ರಾಜನನ್ನಾಗಿ ಮಾಡಲು ಬರುತ್ತದೆ. ಒಂದು ವೇಳೆ ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಹಾವು ಕಂಡರೆ ಅದನ್ನು ಕೊಲ್ಲಲು ಅಥವಾ ಹಿಂಸಿಸಲು ಪ್ರಯತ್ನಿಸಬೇಡಿ. ಹಾಗೆ ಮಾಡಿದರೆ ಅದರ ಪರಿಣಾಮಗಳು ತುಂಬ ಗಂಭೀರವಾಗುತ್ತದೆ. ಅದಕ್ಕೆ ಭಕ್ತಿಯಿಂದ ನಮಸ್ಕರಿಸಿ ಅದು ಹೋಗುವವರೆಗೂ ಕಾಯಿರಿ. ಆಶ್ಚರ್ಯಕರ ವಿಷಯವೇನೆಂದರೆ, ಆ ದೈವ ಸ್ವರೂಪವು ಕಳೆದ 7 ವರ್ಷಗಳಿಂದ ನಿಮ್ಮ ಮನೆಯಲ್ಲೇ ಇದ್ದು ನಿಮಗೆ ತಿಳಿಯದಂತೆ ನಿಮ್ಮನ್ನು ಕಣ್ಣು ರೆಪ್ಪೆಯಂತೆ ಕಾಪಾಡುತ್ತಿದೆ. ಈ ವಿಷಯ ನಿಮಗೆ ಇಲ್ಲಿಯವರೆಗೂ ತಿಳಿದಿರಲಿಲ್ಲ ಅಲ್ಲವೇ? ಆದರೆ ಇದು ನಿಜ. ಸ್ನೇಹಿತರೆ, ಆದಾಯವು ಈಗ ನಿಮ್ಮ ವಿಷಯದಲ್ಲಿ 2 ಅತಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಹೌದು, ಮೇಲಿನಿಂದ ಬಂದ ಆ ನಿರ್ಧಾರಗಳು ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ಇಷ್ಟು ದಿನ ನೀವು ಯಾವುದಕ್ಕಾಗಿ ಕಷ್ಟಪಟ್ಟಿದ್ದೀರೋ, ಹಗಲು ರಾತ್ರಿ ಬೆವರು ಸುರಿಸಿ ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಆ ಪ್ರತಿಫಲ ಈಗ ನಿಮ್ಮ ಮುಂದೆ ಬರಲಿದೆ. ದೇವರ ಮನೆಯಲ್ಲಿ ವಿಳಂಬವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ ಎಂದು ಹೇಳುತ್ತಾರೆ ಅಲ್ಲವೇ? ನಿಮ್ಮ ವಿಷಯದಲ್ಲಿಯೂ ಅದೇ ಆಗಲಿದೆ. ನೀವು ಯಾವುದಕ್ಕೆ ಅರ್ಹರೋ ಆ ವಿಜಯವು ಈಗ ನಿಮ್ಮ ಪಾದಗಳ ಬಳಿಗೆ ಬರಲಿದೆ. ನಿಮ್ಮ ಶತ್ರುಗಳು ಈಗ ಬಾಯಿ ತೆರೆದು ನೋಡಬೇಕಾಗಿದೆ. ಏಕೆಂದರೆ ನಿಮ್ಮ ಅದೃಷ್ಟವು ಈಗ ಚಿನ್ನದ ರಥವನ್ನು ಏರಿ ಬರಲಿದೆ. ಇನ್ನು ನೀವು ರಾಜನಂತೆ ಬದುಕಲು ಸಿದ್ಧರಾಗಿರಿ. ನಿಮ್ಮ ಕಣ್ಣೀರಿನ ಕಾಲ ಮುಗಿದಿದೆ. ಈಗ ಕೇವಲ ನಗು ಮತ್ತು ಸಂತೋಷದಿಂದ ಹಬ್ಬ ಆಚರಿಸುವ ಸಮಯ ಬಂದಿದೆ. ಇಷ್ಟು ದಿನ ನಿಮ್ಮನ್ನು ಅಳಿಸಿದ ಆ ಶತ್ರುಗಳೇ ಈಗ ಆಳುತ್ತಾರೆ. ನೀವು ಮಾತ್ರ ರಾಜಭೋಗಗಳನ್ನು ಅನುಭವಿಸುತ್ತೀರಿ. ಕುಂಭರಾಶಿ ಜಾತಕದವರೇ, ನೀವು ಇಷ್ಟು ದಿನ ಅನುಭವಿಸಿದ ಕಣ್ಣೀರಿನ ಕಾಲ ಮುಗಿದಿದೆ. ಈಗ ನಗುತ್ತಾ ಸಂತೋಷದಿಂದ ಕಳೆಯುವ ದಿನಗಳು ಬಂದಿದೆ. ಹೌದು, ನಿಮ್ಮ ಶತ್ರುಗಳು ಅಳಲೇಬೇಕು. ಆ ಶತ್ರುಗಳಿಂದ ನೀವು ಅನುಭವಿಸಿದ ತೊಂದರೆಗಳು ಅಷ್ಟಿಷ್ಟಲ್ಲ. ಎಷ್ಟು ಕಷ್ಟಗಳು ಎದುರಾದರೂ, ಎಷ್ಟು ಹೃದಯ ನೋವುಗಳನ್ನು ಅನುಭವಿಸಿದರೂ ನೀವು ಆ ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಬಿಟ್ಟುಕೊಡಲಿಲ್ಲ. ದೇವರ ಮನೆಯಲ್ಲಿ ವಿಳಂಬವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ ಎಂದು ಹೇಳುತ್ತಾರೆ ಅಲ್ಲವೇ? ನಿಮ್ಮ ವಿಷಯದಲ್ಲಿಯೂ ಅದೇ ಆಗಲಿದೆ. ನೀವು ಯಾವುದಕ್ಕೆ ಅರ್ಹರೋ ಆ ವಿಜಯವು ಈಗ ನಿಮ್ಮ ಪಾದಗಳ ಬಳಿಗೆ ಬರಲಿದೆ. ಇನ್ನು ನೀವು ರಾಜನಂತೆ ಬದುಕಲು ಸಿದ್ಧರಾಗಿರಿ. ನಿಮ್ಮ ಕಣ್ಣೀರಿನ ಕಾಲ ಮುಗಿದಿದೆ. ಈಗ ಕೇವಲ ನಗು ಮತ್ತು ಸಂತೋಷದಿಂದ ಹಬ್ಬ ಆಚರಿಸುವ ಸಮಯ ಬಂದಿದೆ. ಇಷ್ಟು ದಿನ ನಿಮ್ಮನ್ನು ಅಳಿಸಿದ ಆ ಶತ್ರುಗಳೇ ಈಗ ಅಳುತ್ತಾರೆ. ನೀವು ಮಾತ್ರ ರಾಜಭೋಗಗಳನ್ನು ಅನುಭವಿಸುತ್ತೀರಿ. ಕುಂಭರಾಶಿ ಜಾತಕದವರೇ, ನೀವು ಇಷ್ಟು ದಿನ ಅನುಭವಿಸಿದ ಕಣ್ಣೀರಿನ ಕಾಲ ಮುಗಿದಿದೆ. ಈಗ ನಗುತ್ತಾ ಸಂತೋಷದಿಂದ ಕಳೆಯುವ ದಿನಗಳು ಬಂದಿದೆ. ಹೌದು, ನಿಮ್ಮ ಶತ್ರುಗಳು ಅಳಲೇಬೇಕು.
ಆ ಶತ್ರುಗಳಿಂದ ನೀವು ಅನುಭವಿಸಿದ ತೊಂದರೆಗಳು ಅಷ್ಟಿಷ್ಟಲ್ಲ. ಎಷ್ಟು ಕಷ್ಟಗಳು ಎದುರಾದರೂ, ಎಷ್ಟು ಹೃದಯ ನೋವುಗಳನ್ನು ಅನುಭವಿಸಿದರೂ ನೀವು ಆ ದೇವರ ಮೇಲಿನ ನಂಬಿಕೆಯನ್ನು ಎಂದೂ ಬಿಟ್ಟುಕೊಡಲಿಲ್ಲ ಅಲ್ವಾ ಸ್ನೇಹಿತರೆ. ಇನ್ನು ಮೇಲೆ ನೀವು ಯಾವುದಕ್ಕೂ ಕಣ್ಣುಗಳಲ್ಲಿ ಅಂದರೆ ಕಣ್ಣಿನಲ್ಲಿ ನೀರು ಹಾಕುವ ಪರಿಸ್ಥಿತಿ ಎಂದಿಗೂ ಬರುವುದಿಲ್ಲ. ಸಾಕ್ಷಾತ್ ಆ ಶನಿ ದೇವರು ನಿಮ್ಮ ವಿಷಯದಲ್ಲಿ 2 ಸಂಚಲನ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇದರಿಂದ ನಿಮ್ಮ ಜೀವನ ಒಮ್ಮೆಲೆ ತಿರುವು ಪಡೆಯಲಿದೆ. ಅದೃಷ್ಟ ಈಗ ವಜ್ರಗಳು ಮತ್ತು ಮುತ್ತುಗಳಿಗಿಂತ ಹೆಚ್ಚಾಗಿ ಹೊಳೆಯಲಿದೆ. ಈ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಗಳು ನಿಮ್ಮ ಪ್ರಪಂಚವನ್ನೇ ಬದಲಾಯಿಸಲಿದೆ. ಮುಖ್ಯವಾಗಿ ಶನಿ ದೇವರು ನಿಮ್ಮ ಜಾತಕದಲ್ಲಿ ಅತ್ಯಂತ ಬಲಶಾಲಿಯಾಗಲಿದ್ದಾನೆ. ಆದರೆ ಇಲ್ಲಿ ನೀವು ವಿಷಯಗಳ ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಮಂಗಳ ಗ್ರಹ ಸ್ವಲ್ಪ ಭಾರವಾಗಿದೆ. ಇದರಿಂದ ನಿಮ್ಮ ಶತ್ರುಗಳ ಬಲ ಸ್ವಲ್ಪ ಹೆಚ್ಚಾಗುತ್ತೆ. ಈ ಒಂದು ತಿಂಗಳು ಶತ್ರುಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಂಡರೆ ಇನ್ನು ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ವಿಜಯ ಪ್ರಪಂಚಾದ್ಯಂತ ಪ್ರತಿಧ್ವನಿಸಲಿದೆ. ನಿಮ್ಮನ್ನು ಕೀಳಾಗಿ ಕಂಡ ಶತ್ರುಗಳೇ ನಾಳೆ ನಿಮ್ಮ ಕಾಲುಗಳ ಬಳಿ ಬರುತ್ತಾರೆ. ಆದರೆ ನೆನಪಿಡಿ, ನಿಮ್ಮ ಶತ್ರುಗಳು ಸಾಮಾನ್ಯರಲ್ಲ. ಅವರು ನೇರವಾಗಿ ಯುದ್ಧಕ್ಕೆ ಬರುವುದಿಲ್ಲ. ಹುತ್ತದಲ್ಲಿ ಅಡಗಿರುವ ಹಾವುಗಳು ಸಮಯಕ್ಕಾಗಿ ಕಾಯ್ದು ಬೆನ್ನಿಗೆ ಚೂರಿ ಹಾಕುವ ಜಾತಿಗೆ ಸೇರಿದವು. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮೇಲೆ ರಹಸ್ಯವಾಗಿ ತಂತ್ರಮಂತ್ರಗಳನ್ನು ಮಾಡಿಸುತ್ತಿದ್ದಾರೆ ಮತ್ತು ಹಲವು ಪ್ರಯೋಗಗಳನ್ನು ಪ್ರಯೋಗಿಸಿದ್ದಾರೆ. ಅದಕ್ಕಾಗಿಯೇ ನೀವು ಹಗಲು ರಾತ್ರಿ ಕಷ್ಟಪಡುತ್ತಿದ್ದೀರಿ. ಆದರೆ ಫಲಿತಾಂಶ ಮಾತ್ರ ಶೂನ್ಯವಾಗಿ ಉಳಿದಿದೆ. ಇಷ್ಟು ದಿನ ನಿಮ್ಮ ಅನಿಷ್ಟಗಳ ನಡುವೆ ಬದುಕುವುದು ಅಭ್ಯಾಸವಾಗಿ ಹೋಗಿದೆ. ಆದರೆ ಇನ್ನು ಮುಂದೆ ನಿಮ್ಮ ಕಷ್ಟಕ್ಕೆ ಅಂತ್ಯವಾಡಲಿದ್ದೀರಿ. ನಿಮ್ಮ ಕೋಟ್ಯಾಧಿಪತಿಯಾಗುವ ಯೋಗ ಕೂಡಿ ಬರಲಿದೆ. ಗ್ರಹಗಳ ಚಲನೆಯಿಂದ ಯಾವೆಲ್ಲ ಗ್ರಹಗಳು ಬದಲಾವಣೆಯಾಗಲಿದೆ ನಿಮ್ಮ ಜಾತಕದಲ್ಲಿ ಅಂತ ಒಮ್ಮೆ ಪರೀಕ್ಷಿಸಿಕೊಳ್ಳಿ. ನಿಮ್ಮ ಜನ್ಮ ಜಾತಕವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಏನಾದರೂ ಸ್ವಲ್ಪ ಚಿಕ್ಕ ಪುಟ್ಟ ಕಷ್ಟಗಳಿದ್ದರೆ ಅದಕ್ಕೆ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.